ನಮಸ್ಕಾರ. ನಾನು ನಾಗರತ್ನ ವಿನಾಯಕ್ ಜೋಶಿ, ಹರಿಕೀರ್ತನ ಕಲಾವಿದೆ, ಹುಬ್ಬಳ್ಳಿ. ದಿನಕ್ಕೊಂದು ಸುಭಾಷಿತ ಈ ಸತ್ಸಂಕಲ್ಪದಂತೆ ಇವತ್ತು 13ನೇ ದಿನ, 13ನೇ ಸುಭಾಷಿತ. ಸುಭಾಷಿತದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನ ಕ್ಷೀಯತೆ ಬಹುಜನೈ ನಿತರಾಂ ನಿಪೀತಃ ಎಂಬುದಾಗಿ ಹೇಳುತ್ತಾರೆ. ಈ ಸುಭಾಷಿತ ರಸ ಅನ್ನೋದು ಎಷ್ಟು ಜನ, ಎಷ್ಟು ಬಾರಿ, ಎಷ್ಟೊಂದನ್ನು ಕುಡಿದ್ರೂ ಕೂಡ ಕಡಿಮೆ ಆಗುವುದಿಲ್ಲ, ಕ್ಷೀಣವಾಗುವುದಿಲ್ಲ, ನಾಶ ಆಗುವುದಿಲ್ಲ. ಕುಡಿದಷ್ಟು ಇದರ ರಸ ಹೆಚ್ಚಾಗ್ತದೆ, ಅದರ ಸ್ವಾದ ಅನ್ನುವುದು ಹೆಚ್ಚಾಗ್ತದೆ, ವಿನಃ ಕಡಿಮೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವತ್ತಿನ ಸುಭಾಷಿತ ಭೋಜ ಚರಿತ್ರೆಯ ಒಂದು ಸುಭಾಷಿತ, ಭೋಜ ಚರಿತ್ರೆಯಲ್ಲಿ ಬರುವಂಥದ್ದು. ಈ ಸುಭಾಷಿತ ಅತ್ಯಂತ ಅರ್ಥಗರ್ಭಿತವಾದಂಥದ್ದು, ನಮಗೆ ನೀತಿಯನ್ನು ಕೊಡುವಂಥದ್ದು. ಏಕೆಂದರೆ ಎಲ್ಲ ಸುಭಾಷಿತಗಳು ಕೂಡ ನಾವು ಅನೇಕ ಗ್ರಂಥಗಳನ್ನು ಕಾಣಬಹುದು. ಸುಭಾಷಿತ ಸುಧಾನಿಧಿ, ಸುಭಾಷಿತ ರತ್ನಾಕರ, ಸುಭಾಷಿತ ರತ್ನ ಭಾಂಡಾಗಾರ, ಸುಭಾಷಿತ ಮಂಜರಿ, ಇನ್ನು ಮಹಾಭಾರತ, ರಾಮಾಯಣ ಅವುಗಳಲ್ಲಿ ಬರುವಂಥ ಅನೇಕ ಸುಭಾಷಿತಗಳನ್ನು ಬೇರೆ ಬೇರೆಯಾಗಿ ಸಂಗ್ರಹಿಸಿರುವಂಥ ಪುಸ್ತಕಗಳು, ಹೀಗೆ ಅನೇಕ ಸುಭಾಷಿತಗಳಿದ್ದಾವೆ. ಆದರೆ ಇವೆಲ್ಲವೂ ಕೂಡ ಉತ್ತಮವಾದಂತಹ ಸಂಸ್ಕೃತ ಸಾಹಿತ್ಯದಿಂದ, ಅದರಲ್ಲಿ ಬರುವಂತಹ ಅನೇಕ ಕವಿಗಳ ಉತ್ತಮ ಕಾವ್ಯಗಳಿಂದ ಆಯ್ದು ಮಾಡಿದಂತಹ ಸಂಗ್ರಹಗಳು. ಇವತ್ತು ನಾವು ಹೇಳ್ತಾ ಇರುವಂತಹ ಸುಭಾಷಿತ ಭೋಜ ಚರಿತ್ರೆಯದ್ದು. ಇದು ಒಂದು ಕಥೆಯೊಂದಿಗೆ ಮಿಲಿತವಾಗಿದೆ. ಕಥೆಯೊಂದಿಗೆ ಈ ಸುಭಾಷಿತವನ್ನು ಹೇಳಿ ಕೊನೆಗೆ ಆ ಸುಭಾಷಿತ ಸಾರುವಂತಹ ಅದ್ಭುತವಾದ ನೀತಿಯನ್ನು ನಿಮ್ಮೆಲ್ಲರ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಏಕೆಂದರೆ ಜೀವನದಲ್ಲಿ ಈ ಆಸೆ ಎನ್ನುವುದು ಮನುಷ್ಯನನ್ನು ಹಾಳು ಮಾಡುತ್ತದೆ. ಕ್ಷಣಭಂಗುರವಾದಂತಹ ಜೀವನ, ತೋಯ ತರಂಗಭಂಗ ಚಪಲೆಯಾದಂತಹ ಲಕ್ಷ್ಮಿ, ಸಕಲವೂ ಕೂಡ ಅಶಾಶ್ವತವಾದದ್ದು. ಇದೆಲ್ಲ ತಿಳಿದಿದ್ದರೂ ಕೂಡ ನಮಗೆ ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಅಂತ ಹೇಳ್ತಾರೆ. ಈ ಆಸೆ ಇದೆಯಲ್ಲ, ಈ ಆಸೆ ಮನುಷ್ಯನನ್ನು ದಾರಿ ತಪ್ಪಿಸ್ತದೆ. ಎಷ್ಟೋ ಸಲ ವೈಭವ, ಅಂತಸ್ತು, ಸ್ಥಾನಮಾನಗಳು ನಮಗೆ ಬೇಕು ಅಂತ ಹೇಳಿ ನಾವು ಅದು ನಮ್ಮ ಹತ್ರ ಇಲ್ಲದೇ ಇದ್ರೆ ಇನ್ನೊಬ್ಬರದ್ದನ್ನಾದರೂ ಪಡೆದುಕೊಳ್ಳಬೇಕು ಎನ್ನುವಂಥ ದುಷ್ಟ ಬುದ್ಧಿಯಿಂದ ಕೊನೆಗೆ ಅವರು ಕೊಡದೇ ಇದ್ದರೆ ನಮಗೆ ಅದನ್ನು ನಾವು ಕಾದಾಡಿ ಆದರೂ ಪಡ್ಕೊಳ್ಬೇಕು, ಅಥವಾ ಅವರನ್ನು ನಾಶ ಮಾಡಿ ಆದರೂ ಪಡ್ಕೊಳ್ಬೇಕು ಎನ್ನುವಂತಹ ದುರ್ಬುದ್ಧಿ ಮನುಷ್ಯನಲ್ಲಿ ಉತ್ಪನ್ನವಾಗ್ತದೆ. ಯಾವತ್ತೂ ಇಂಥ ದುರ್ಬುದ್ಧಿ ಮನುಷ್ಯನಿಗೆ ಒಳ್ಳೆಯದಲ್ಲ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜಿತಾ ಮಾ ಗೃಧ ಕಸ್ಯ ಸ್ವಿಧನಂ. ಇನ್ನೊಬ್ಬರ ಧನದ ಬಗ್ಗೆ, ಇನ್ನೊಬ್ಬರ ಅಂತಸ್ತಿನ ಬಗ್ಗೆ, ಇನ್ನೊಬ್ಬರ ಐಶ್ವರ್ಯದ ಬಗ್ಗೆ, ಇನ್ನೊಬ್ಬರ ಸ್ಥಾನಮಾನದ ಬಗ್ಗೆ ಆಸೆ ಪಡುವಂಥದ್ದು ಖಂಡಿತ ಸರಿಯಲ್ಲ. ಈ ನೀತಿಯನ್ನು ಈ ಸುಭಾಷಿತ ನಮಗೆ ತಿಳಿಸ್ತದೆ. ಇವತ್ತು ಬಹಳ ಸುಂದರವಾದಂತಹ ಸುಭಾಷಿತ ಭೋಜ ಚರಿತ್ರೆಯಲ್ಲಿ ಬರುವಂತಹದ್ದು. ಮೊದಲು ಸುಭಾಷಿತವನ್ನು ನೋಡೋಣ. ಮಾಂಧಾದಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋಗತಕ ಸೇತುರ್ಯೇನ ಮಹೋದಧೌ ವಿರಚಿತಃ ಕ್ವಾಸೌ ದಶಸ್ಯಂತಕಃ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯಃ ಯಾತಾದಿವಂ ಭೂಪತೆ ನೈಕೇನಾಪಿ ಸಮಂಗತಾ ವಸುಮತಿ ಮುಂಜತ್ವಯಾ ಯಾಸ್ಯತಿ. ನೈಕೇನಾಪಿ ಸಮಂಗತಾ ವಸುಮತಿ ಮುಂಜತ್ವಯಾ ಯಾಸ್ಯತಿ. ಇದು ಅತ್ಯಂತ ಸುಂದರವಾದಂತಹ ಒಂದು ಸುಭಾಷಿತ. ಇದರ ಹಿಂದೆ ಒಂದು ಕಥೆ ಇದೆ. ಭೋಜರಾಜನ ತಂದೆ ತಾನು ಪ್ರಾಣ ಬಿಡುವಾಗ ತನ್ನ ತಮ್ಮನಾದಂತಹ ಮುಂಜನನ್ನು ಕರೆದು ಚಿಕ್ಕ ಹುಡುಗನಾದಂತಹ ಆ ಭೋಜನ ಕೈಯನ್ನು ಮುಂಜನ ಕೈಯಲ್ಲಿಟ್ಟು, ನೋಡು ಮುಂಜ, ನಾನು ಪ್ರಾಣ ಬಿಡ್ತಾ ಇದ್ದೇನೆ, ಆದರೆ ನನ್ನ ಈ ಮಗ, ಈ ನನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿ, ಅವನನ್ನು
ಹುಡುಗ, ಅವನಿನ್ನು ಚಿಕ್ಕವನು. ಅವನನ್ನು ಸಂಸ್ಕಾರವಂತನಾಗಿ ಒಬ್ಬ ರಾಜನಿಗೆ ಏನೇನು ಲಕ್ಷಣಗಳು ಬೇಕು, ಏನೇನು ವಿದ್ಯೆಗಳು ಬೇಕು ಎಲ್ಲವನ್ನು ಕಲಿಸಿ ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ ಎಲ್ಲದರಲ್ಲೂ ಪಾರಂಗತನನ್ನಾಗಿ ಅವನನ್ನು ಮಾಡಿ ನಂತರ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕು. ಅಲ್ಲಿ ತನಕ ನೀನು ಈ ರಾಜ್ಯವನ್ನು ಆಳ್ಕೊಂಡಿರು ಅಂತ ಹೇಳಿ ಅವನ ಕೈಯಲ್ಲಿ ಮಗುವಿನ ಕೈಯನ್ನಿಟ್ಟು ಪ್ರಾಣ ಬಿಡುತ್ತಾನೆ. ಸ್ವಲ್ಪ ದಿನಗಳ ಕಾಲ ಮುಂಜ ಭೋಜನನ ಚೆನ್ನಾಗೇ ನೋಡ್ಕೊಳ್ತಾನೆ. ಆವಾಗ ಒಂದು ದಿನ ಅವನಿಗೆ ಒಂದು ಚಿಂತೆ ಶುರುವಾಗ್ತದೆ. ಈ ಭೋಜ ದೊಡ್ಡವನಾದ ಮೇಲೆ ಇವನೇ ಈ ರಾಜ್ಯಕ್ಕೆ ಉತ್ತರಾಧಿಕಾರಿ ಆಗ್ತಾನೆ, ಆಗ ನನಗೆ ಈ ರಾಜ್ಯ ಇರುವುದಿಲ್ವಲ್ಲ. ಈಗ ನಾನು ಭೋಜನ ಬದಲಿಗೆ ರಾಜ್ಯವನ್ನು ನೋಡ್ಕೊಳ್ತಾ ಇದ್ದೇನೆ ಅಷ್ಟೇ. ಆದ್ದರಿಂದ ಈ ರಾಜ್ಯ ನನಗೆ ಸ್ಥಿರವಾಗಬೇಕಾದ್ರೆ ನಾನು ಈ ಭೋಜನನ ಕೊಂದು ಬಿಟ್ರೆ, ಹಾಗೆ ಈ ಭೋಜನನೇ ಮುಗಿಸಿಬಿಟ್ರೆ ಆವಾಗ ಈ ರಾಜ್ಯ ನನಗೆ ಸ್ಥಿರವಾಗಿ ಹೋಗ್ತದೆ ಅಂತ ಹೇಳಿ ದುರಾಲೋಚನೆ ಮನಸ್ಸಿಗೆ ಬಂತು. ಅದಕ್ಕೆ ಹೇಳೋದು ಮಾ ಕೃತಕಸ್ಯ ಸ್ವಿತ್ತನಮ್ಮ ಅಂತ. ದುರಾಲೋಚನೆ ಬಂದಿದೆ ತಡ ಒಬ್ಬ ಸೇವಕನನ್ನು ಕರೆದು ಅವನಿಗೆ ಹೇಳ್ತಾನೆ, ನೋಡು, ನೀನು ಇವತ್ತು ಸಾಯಂಕಾಲ ಭೋಜನನ ಕರೆದುಕೊಂಡು ಕಾಡಿಗೆ ಹೋಗಬೇಕು. ಕಾಡಿಗೆ ಹೋಗಿ ಅಲ್ಲಿ ಘೋರವಾದ ಕಾಡಿನಲ್ಲಿ ಭೋಜನ ತಲೆ ಕಡಿದು ನನಗೆ ಗುರುತು ತಂದು ತೋರಿಸ್ಬೇಕು. ಸರಿ ಅಂತೇಳಿ ಆ ದೂತ ಭೋಜನನ ಕರೆದುಕೊಂಡು ಉಪಾಯಾಂತರಗಳಿಂದ ಕಾಡಿಗೆ ಹೋಗ್ತಾನೆ. ಹೋಗ್ತಾ ಇರುವಾಗ ಅವನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಏಕೆಂದರೆ ಅವನು ಭೋಜನ ತಂದೆಗೆ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಮಾಡಿದಂಥ ಒಬ್ಬ ದೂತ. ಭೋಜ ಕೇಳ್ತಾನೆ, ಯಾಕೆ ಅಳ್ತಾ ಇದೆಯಾ, ಏನಾಯಿತು? ಎಲ್ಲ ವಿಷಯವನ್ನು ಹೇಳ್ತಾನೆ. ಸ್ವಾಮಿ, ರಾಜ್ಯ ತನಗೆ ಬೇಕು ಎನ್ನುವ ಆಸೆಯಿಂದ ಮುಂಜ ನಿನ್ನನ್ನು ಕೊಂದು ಗುರುತು ತಗೊಂಡು ಬಾ ಅಂತ ಹೇಳಿದ್ದಾನೆ. ಆದರೆ ನಾನು ನಿಮ್ಮ ತಂದೆಯವರಿಗೆ ಪ್ರಾಮಾಣಿಕವಾಗಿ ದುಡಿದಂತಹ ವ್ಯಕ್ತಿ, ಸೇವೆ ಮಾಡಿದಂತಹ ವ್ಯಕ್ತಿ, ನಿಮ್ಮನ್ನು ಕೊಲ್ಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಆವಾಗ ಭೋಜ ಹೇಳ್ತಾನೆ, ಏನು ಚಿಲ್ಲರೆ ಮಾಡಬೇಡ, ನೀನು ನನ್ನನ್ನು ಕೊಲ್ಲುವುದೂ ಬೇಡ, ನಾನು ನಿನಗೊಂದು ಪತ್ರ ಬರೆದು ಕೊಡ್ತೇನೆ. ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ನೀನು ಮುಂಜಾನೆಗೆ ಕೊಡು, ಉಳಿದದ್ದೆಲ್ಲ ಸರಿಯಾಗ್ತದೆ. ಹಾಗೆ ಆಗಲಿ ಅಂತೇಳಿ ಅವನನ್ನು ಮುಚ್ಚಿಟ್ಟು ಭೋಜನನ ಒಂದು ಕಡೆಯಲ್ಲಿ ಯಾವುದೋ ಒಂದು ಕೃತಕವಾದ ಗುರುತನ್ನು ತಗೊಂಡು ಬರ್ತಾನೆ. ಬಂದು ಹೇಳ್ತಾನೆ ಮುಂಜಾನೆ ಹತ್ರ, ಸ್ವಾಮಿ, ನಾನು ಭೋಜನನ್ನ ಕೊಂದುಬಿಟ್ಟೆ. ಹೌದಾ? ಸಾಯುವಾಗ ಹುಡುಗ ಏನಾದರೂ ಹೇಳಿದ್ನಾ ಅಂತ ಕೇಳ್ತಾನೆ. ಹೌದು ಸ್ವಾಮಿ, ಒಂದು ಪತ್ರ ಕೊಟ್ಟಿದ್ದಾನೆ. ಏನು ನೋಡೋಣ ತಾಯಿ. ಓದ್ತಾ ಇದ್ದಾನೆ. ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋಗತಃ. ಏನು ಬರೆದಿದ್ದಾನೆ ಭೋಜ ಅದರಲ್ಲಿ? ಚಿಕ್ಕಪ್ಪ, ಮುಂಜ, ಹಿಂದೆ ಮಾಂಧಾತ ಎನ್ನುವಂತಹ ಒಬ್ಬ ಚಕ್ರವರ್ತಿ ಇದ್ದ. ಅವನು ಇಂದ್ರನ ಬೆರಳನ್ನು ಚೀಪಿದವನು. ಹುಟ್ಟಿದ ತಕ್ಷಣ ಮಾಂ ಧಾಸ್ಯತಿ ಇತಿ ಮಾಂಧಾತ ಅಂತ ಹೆಸರು ಅವನಿಗೆ, ಇಂದ್ರ ಹೇಳಿದ್ದು. ಹಾಗಾದರೆ ದೇವೇಂದ್ರ ಅವನ ಪರಾಕ್ರಮಕ್ಕೆ ಮೆಚ್ಚಿ ತನ್ನ ದೇವರಾಜ್ಯದ ಅರ್ಧ ಭಾಗವನ್ನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾನಂತೆ. ಅಂಥ ಪರಾಕ್ರಮಿಯಾದಂತಹ ಚಕ್ರವರ್ತಿ ಕೃತಯುಗದಲ್ಲಿದ್ದ. ಕಾಲಾನಂತರ ಒಂದು ದಿನ ಅವನು ಸತ್ತು ಹೋದ, ಮರಣವನ್ನು ಹೊಂದಿದ. ತದನಂತರ ತ್ರೇತಾಯುಗದಲ್ಲಿ ದಾಶರಥಿ ಶ್ರೀರಾಮಚಂದ್ರ ಇಡೀ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ರಾವಣನಂಥ ಮಹಾಪರಾಕ್ರಮಿಯನ್ನು ಕೊಂದು ಸೀತೆಯನ್ನು ಬಿಡಿಸ್ಕೊಂಡು ಬಂದಂಥವನು ಮಹಾಪರಾಕ್ರಮಿ. ಆ ಶ್ರೀರಾಮಚಂದ್ರ ಅವನು ಕೂಡ ಮರಣ ಹೊಂದಿದ, ಅವನು ಕೂಡ ಇಲ್ಲ. ಸೇತುರ್ಯೇನ ಮಹೋದದವು ವಿರಚಿತ ಕ್ವಾಸವು ದಶಸ್ಯಾಂತಕ. ಇನ್ನು ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯ. ಇನ್ನು ಮುಂದೆ ಯುಧಿಷ್ಠಿರ ಮುಂತಾದವರುಗಳು ಅನೇಕ ರಾಜರುಗಳು, ಅತ್ಯಂತ ಶ್ರೇಷ್ಠರಾದವರು, ಧರ್ಮಿಷ್ಠರಾದವರು, ಪ್ರಸಿದ್ಧರಾದವರು, ವೈಭವಯುಕ್ತವಾಗಿ ರಾಜ್ಯವನ್ನು ಆಳಿದವರು, ಇಂಥವರು ಎಲ್ಲರೂ ಕೂಡ ಬಹಳಷ್ಟು ಜನ ಇದ್ದರು. ಅವರೂ ಎಲ್ಲರೂ ಕೂಡ ಮರಣವನ್ನು ಹೊಂದಿದರು. ಎಲ್ಲರೂ ಕೂಡ ನಾನು ಭೂಪತಿ, ನಾನು ಭೂಪತಿ, ಭೂಮಿಗೆ ಗಂಡ, ಭೂಮಿಗೆ ಗಂಡ ಅಂತ ಹೇಳಿಕೊಂಡ್ರೂ ಕೂಡ ಯಾರು ಮರಣ ಹೊಂದಿದಾಗಲೂ ಕೂಡ ಭೂಮಿ ಏನು ಅಳಲಿಲ್ಲ. ಭೂಮಿ ಏನು ತನ್ನ ಸೌಮಾಂಗಲ್ಯ ಚಿಹ್ನೆಗಳನ್ನು ತೆಗಿಲಿಲ್ಲ.
ಅಥವಾ ಯಾರು ಮರಣ ಹೊಂದಿದಾಗಲೂ ಭೂಮಿ ಏನು ಅವರ ಜೊತೆಗೆ ಹೋಗಲಿಲ್ಲ. ಆದರೆ ನನಗೆ ಒಂದು ಮಾತ್ರ ಖಂಡಿತ ಅನ್ನಿಸ್ತಾ ಇದೆ, ಮುಂಜಾ ಚಿಕ್ಕಪ್ಪ ನೈಕೇನಾಪಿ ಸಮಂಗತ ವಸುಮತಿ ಮುಂಜೆ ತ್ವಯಾ ಯಾಸ್ಯತಿ ನೂನಂ ತ್ವಯಾ ಯಾಸ್ಯತಿ ಅಂತ ಕೂಡ ಪಾಠಾಂತರದಲ್ಲಿದೆ. ಕೆಲವೊಂದು ಕಡೆ ಮುಂಜೆ ತ್ವಯಾ ಯಾಸ್ಯತಿ ಅಂತ. ನೈಕೇನಾಪಿ ಸಮಂಗತ ವಸುಮತಿ, ಆ ಭೂಮಿ ತಾಯಿ ಇಷ್ಟೆಲ್ಲ ರಾಜರು ಮಹಾಪರಾಕ್ರಮಿಗಳಾಗಿ ಹೋದರೂ ಕೂಡ ಯಾರ ಜೊತೆಗೂ ಹೋಗಲಿಲ್ಲ. ಆದರೆ ಮುಂಜಾ ನೀನೇನಾದರೂ ನಾಳೆ ಸತ್ತು ಹೋದರೆ ಒಂದಲ್ಲ ಒಂದಿನ ನಿನಗೂ ಮರಣ ಬರ್ತದೆ. ನೀನು ಸತ್ತು ಹೋದರೆ ಮಾತ್ರ ಯಾರ ಜೊತೆಗೂ ಹೋಗದೇ ಇರುವಂತಹ ಭೂದೇವಿ ನಿನ್ನ ಜೊತೆಗೆ ಮಾತ್ರ ಖಂಡಿತ ಬರ್ತಾಳೆ. ಪತ್ರವನ್ನು ಓದಿ ಮುಂಜನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಅಂದರೆ ಅರ್ಥ, ಇಷ್ಟೆಲ್ಲ ದೊಡ್ಡ ದೊಡ್ಡ ಮಹಾರಾಜರು ಆಗಿ ಹೋದ್ರು ಯಾರೂ ಕೂಡ ತಮ್ಮ ಜೊತೆಗೆ ಏನು ತಗೊಂಡು ಹೋಗಲಿಲ್ಲ. ಆದರೆ ಅಯ್ಯೋ ಮೂರ್ಖ, ನಾಳೆ ನೀನು ಸತ್ತು ಹೋದರೆ ನಿನ್ನ ಜೊತೆಗೆ ಏನಾದರೂ ಭೂದೇವಿ ಬರ್ತಾಳೇನು? ಈ ಭೂಮಿಗೋಸ್ಕರ ಸ್ವಂತಹ ಅಣ್ಣ ಮಗನಿಗೆ ಸಮಾನಾದ ನನ್ನನ್ನು ಕೊಲ್ಲು ಅಂತ ಹೇಳಿ ಕಳಿಸಿದೆಯಲ್ಲ. ಹಾಗಾದರೆ ನೀನು ನಾಳೆ ಹೋದರೆ ಈ ಭೂಮಿ ನಿನ್ನ ಜೊತೆಗೆ ಬರ್ತದೆಯಾ? ಈ ಐಶ್ವರ್ಯ ಅಂತಸ್ತು ನಿನ್ನ ಜೊತೆಗೆ ಬರ್ತದೆಯಾ? ಈ ಸ್ಥಾನಮಾನಗಳು ನಿನ್ನ ಜೊತೆಗೆ ಬರ್ತದೆಯಾ ಅಂತ ಹೇಳಿ ಒಬ್ಬ ಅತ್ಯಂತ ಚಿಕ್ಕ ಹುಡುಗ ಈ ಮಾತನ್ನು ಬರೆದಾಗ ಅದನ್ನು ಓದಿದಂತಹ ಮುಂಜನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತದೆ. ಆ ಕ್ಷಣವೇ ಅವನು ಹೇಳ್ತಾನೆ, ಅಯ್ಯೋ ನಾನು ಎಂಥ ಅಪರಾಧ ಮಾಡಿಬಿಟ್ಟೆ ಅಂತ ಕಣ್ಣಲ್ಲಿ ನೀರು ಸುರಿಸ್ತಾ ಇರುವಾಗ ಆ ದೂತ ಹೇಳ್ತಾನೆ, ಸ್ವಾಮಿ ನಾನು ಅವನನ್ನು ಕೊಲ್ಲಿಲ್ಲ. ನೇರವಾಗಿ ಪುನಃ ಅವನನ್ನು ಕರ್ಕೊಂಡು ಬರ್ತಾನೆ. ಹೀಗೆ ಸಂತೋಷದಿಂದ ಮುಂದೆ ಮುಂಜ ಭೋಜನನ ರಾಜನನ್ನಾಗಿ ಮಾಡ್ತಾನೆ. ಈ ಸುಭಾಷಿತ ಅತ್ಯಂತ ಸುಂದರವಾಗಿ ಜೀವನದ ಅವಸ್ಥೆಯನ್ನ, ಜೀವನದಲ್ಲಿ ಆಸೆಯ ಪಾಶದಲ್ಲಿ ಸಿಲುಕಿರುವಂತಹ ಮನುಷ್ಯರ ಗತಿಯನ್ನ ನಮಗೆ ಸೂಚಿಸ್ತದೆ. ಆಸೆಯಿಂದ ಮನುಷ್ಯ ಎಂತೆಂಥ ಕೆಲಸವನ್ನು ಮಾಡಲು ಕೂಡ ಸಿದ್ಧನಾಗ್ತದೆ ಎಂಬುದನ್ನು ಸೂಚಿಸ್ತದೆ. ಇದಕ್ಕೆ ನಮ್ಮ ಮೈಥಿಲಿ ಶರಣ್ ಗುಪ್ತ ಅವರು ಬಹಳ ಸುಂದರವಾಗಿ ಹೇಳ್ತಾರೆ, ರಹೋನ ಭೂಲಕೆ ಕಭಿ ಮದಾಂಧ ತುಚ್ಛ ವಿತ್ ಮೇ संत जन आपको करो न गर्व चित्त में अंत को है यहाँ त्रिलोकनाथ साथ में दयालु दीन बंधु के बड़े विशाल हाथ है अतीव भाग्यहीन है अंधेर भाव जो बरे वही मनुष्य है कि जो मनुष्य के लिए मरे वही मनुष्य है कि जो मनुष्य के लिए मरे. ಆದ್ದರಿಂದ ಮನುಷ್ಯನಿಗೋಸ್ಕರವಾಗಿ ಬದುಕಬೇಕೇ ವಿನಃ ಮನುಷ್ಯನ್ನೇ ನಾಶ ಮಾಡುವಂತಹ ದುರ್ಬುದ್ಧಿಯನ್ನು ಖಂಡಿತ ಹೊಂದಬಾರದು. ಏಕೆಂದರೆ ಆಸೆಯ ಹಾಗೆ ಗ್ರೀಡ್ ಈಸ್ ಎ ಬಾಟಮ್ಲೆಸ್ ಪಿಟ್ ವಿಚ್ ಎಕ್ಸಾಸ್ಟ್ ದ ಪರ್ಸನ್ ಇನ್ ಎನ್ ಎಂಡ್ಲೆಸ್ ಎಫರ್ಟ್ ಟು ಸ್ಯಾಟಿಸ್ಫೈ ದ ನೀಡ್ ವಿತೌಟ್ ಎವರ್ ರೀಚಿಂಗ್ ದ ಸ್ಯಾಟಿಸ್ಫ್ಯಾಕ್ಷನ್. ಈ ಆಸೆ ಎನ್ನುವಂತಹದ್ದು ಇದು ನಾವು ನಮ್ಮನ್ನು ತೃಪ್ತಿಗೊಳಿಸ್ತೇವೆ ಅಂತ ಮಾಡುವಂತಹ ಒಂದು ಪ್ರಯತ್ನವೇ ವಿನಃ ಕೊನೆ ತನಕ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ನಮ್ಮನ್ನು ನಾವು ತೃಪ್ತಿಗೊಳಿಸ್ಲಿಕ್ಕೆ ಆಗುವುದಿಲ್ಲ. ನಮಗೆ ತೃಪ್ತಿ ಆಸೆಯಿಂದ ಆಗುವುದಿಲ್ಲ. ನೈರಾಶ್ಯಮಿ ಪರಂ ಸುಖಂ, ವೈರಾಗ್ಯದಿಂದ ಆಶಾರಹಿತ ಸ್ಥಿತಿಯಿಂದಲೇ ನಮಗೆ ಆನಂದ ಸಿಗ್ತದೆ ಅಂತ ಹೇಳಿ ಪ್ರಾಜ್ಞರು ಹೇಳ್ತಾರೆ. ಜಿಸ್ ಜೀವನಕ್ಕೆ ರಕ್ಷಣಾರ್ಥ ಹೇ तूने यह सब ढंग रचा होकर यो अवसन और जड़ वह पहले ही कहाँ बचा जीवन का अस्तित्व अशांति शांति नहीं यह तो है ಶ್ರಾಂತಿ ಅಂತ ಹೇಳ್ತಾರೆ. ಆದ್ದರಿಂದ ಜೀವನದಲ್ಲಿ ಸುಖ ಅನ್ನುವುದು ಇದ್ದರೆ ಅದು ಪರೋಪಕಾರದಲ್ಲಿ ಭಗವನ್ ನಾಮ ಸ್ಮರಣೆಯಲ್ಲಿ ಜೀವನವನ್ನು ಸಾರ್ಥಕ್ಯದಲ್ಲಿ ಕೊಂಡೊಯ್ಯುವಂತಹ ದಾರಿಯಲ್ಲಿ ವಿನಃ ಆಸೆಯನ್ನು ಪೂರೈಸಿ ನಾವು ಜೀವನದಲ್ಲಿ ತೃಪ್ತಿಗೊಳ್ಳುತ್ತೇವೆ ಅಂತ ಹೇಳಿದರೆ ಅದು ಖಂಡಿತ ಸುಳ್ಳು. ಆದ್ದರಿಂದ ಇವತ್ತಿನ ಸುಭಾಷಿತ ನಮಗೆ ತಿಳಿಸ್ತದೆ, ನಾವು ನಮ್ಮ ಸುಖಕ್ಕೋಸ್ಕರ ನಮ್ಮ ಸಂತೋಷಕ್ಕೋಸ್ಕರ ಇನ್ನೊಬ್ಬರನ್ನು ನಾಶ ಮಾಡಲಿಕ್ಕೆ ಹೊರಟ್ರೆ ಖಂಡಿತ ಅದರಿಂದ ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಸುಭಾಷಿತವನ್ನು ಇನ್ನೊಮ್ಮೆ ಹೇಳೋಣ. ಅದಕ್ಕಿಂತ ಮೊದಲು ದಾಸರು ಹೇಳ್ತಾರೆ, ಯಾತರ ಕಟಾಪಟಿ ಒಂದು ದಿನ ಹೋಗುತ್ತಿದ್ದಿ ಲಟಾಪಟಿ ಬರುವಾಗ
ಏನ ತಂದಿ, ಬರುತ್ತಲೇ ಎಲ್ಲಾನು ನನ್ನದೆಂದಿ, ಕೂಡಿಟ್ಟ ದುಡ್ಡು ಬಳದು ಹೋಗುವಾಗ ಬಳಲಿ ಬಳಲಿ ಅಲಮಾರಿಗೆ ಬಂದಿ, ಯಾತರ ಕಟಾಪಟಿ, ಒಂದು ದಿನ ಹೋಗುತ್ತಿದ್ದಿ ಲಟಾಪಟಿ. ನಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ನಾವು ಬದುಕಬೇಕಂತೆ. ಯಾರಿಗೆ ಬೇಕಾದರೂ ಮೋಸ ಮಾಡ್ಬೋದು, ಆದರೆ ನಮ್ಮ ಆತ್ಮಸಾಕ್ಷಿ ನಮಗೆ ಹೇಳ್ತದೆಯಂತೆ ನೀನು ಮಾಡ್ತಾ ಇರೋ ತಪ್ಪು ಅಂತ ಹೇಳಿ. ಅದಕ್ಕೆ ಎಮಿಲಿ ಡಿಕಿನ್ಸನ್ ಬಹಳ ಸುಂದರವಾಗಿ ಹೇಳ್ತಾಳೆ, ದ ಸೌಲ್ ಅಂಟು ಇಟ್ ಸೆಲ್ಫ್ ಈಸ್ ಅನ್ ಇಂಪೀರಿಯಲ್ ಫ್ರೆಂಡ್ ಆರ್ ದ ಮೋಸ್ಟ್ ಎಗೊನೈಸಿಂಗ್ ಸ್ಪೈ ಎನ್ ಎನಿಮಿ ಕುಡ್ ಸೆಂಡ್. ಒಬ್ಬ ಶತ್ರು ಕಳಿಸಬಹುದಾದಂತಹ ಅತ್ಯಂತ ವೇದನೆಯನ್ನು ಕೊಡುವ ಗೂಢಾಚಾರ ಅಂತ ನಮ್ಮ ಆತ್ಮಸಾಕ್ಷಿ. ಆದ್ದರಿಂದ ನಮ್ಮ ಆತ್ಮಸಾಕ್ಷಿ ಹೇಳುವ ಮಾತನ್ನು ಕೇಳಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಇವತ್ತಿನ ಸುಭಾಷಿತವನ್ನು ಇನ್ನೊಂದು ಸಲ ಹೇಳ್ತೀನಿ. ಮಾಂಧಾದಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋಗತ ಸೇತುರ್ಯೇನ ಮಹೋದದೌ ವಿರಚಿತ ಕ್ವಾಸೌ ದಶಸ್ಯಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯಃ ಯಾತಾ ದಿವಂ ಭೂಪತೆ ನೈಕೇನಾಪಿ ಸಮಂಗತಾವು ಸುಮತಿ ಮುಂಜತ್ವಯಾ ಯಾಸ್ಯತಿ ಅಥವಾ ನೂನಂ ತ್ವಯಾ ಯಾಸ್ಯತಿ. ಇವತ್ತಿನ ಸುಭಾಷಿತವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮತ್ತೆ ನಾಳಿನ ಸುಭಾಷಿತದಲ್ಲಿ ಭೇಟಿಯಾಗೋಣ. ನಮಸ್ಕಾರ.